ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಹೇರ್ ಆಯಿಲ್ ವಿಚ್ ಕ್ಯಾನ್ ಮೇಕ್ ದ ಹೇರ್ ಶೈನಿ, ಹೆಲ್ದಿ ಆ್ಯಂಡ್ ಕೂದಲು ಉದುರ್ತಾ ಇದ್ರು ಉದ್ದವಾಗಿ ಕೂದಲು ಉದುರೋದನ್ನ ನಿಲ್ಲಿಸಿ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯಕಾರಿಯಾಗುತ್ತೆ. ಕೂದಲಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ದೂರ ಮಾಡುತ್ತೆ. ಗ್ರ್ಯಾಜುವಲ್ ಆಗಿ ಬಿಳಿ ಕೂದಲಿನ ಸಮಸ್ಯೆ ಕೂಡ ದೂರ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಒಬ್ಬರು ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಾಮೆಂಟ್ ಮಾಡಿದರು, ಗ್ರೇ ಹೇರ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು, ಹೋಗ್ಲಾಡ್ಸೋದು ಹೇಗೆ ಅಂತ. ಅವರಿಗೂ ಕೂಡ ಹಾಗೂ ಆ ಸಮಸ್ಯೆಯಿಂದ ಬಳಲ್ತಾ ಇರೋ ಎಷ್ಟೋ ಜನಗಳಿಗೂ ಕೂಡ ಈ ಒಂದು ಬ್ಲಾಗಲ್ಲಿ ನಾನು ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಬ್ಲಾಗಲ್ಲಿ ದಟ್ ಮೀನ್ಸ್ ನನ್ನ ಚಾನೆಲ್ಗೆ ಹೋಗಿ ನೀವು ನೋಡಿದ್ರೆ ಗ್ರೇ ಹೇರ್ಸ್ನ ದೂರ ಮಾಡ್ಕೊಳ್ಳೋಂಥ ಸಾಕಷ್ಟು ರೆಮಿಡೀಸ್ನ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್. ಅದ್ರ ಜೊತೆಯಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾವು ತಿನ್ನುವಂಥ ಆಹಾರದ ಮೇಲೆ ಡಿಪೆಂಡ್ ಕೂಡ ಆಗಿರುತ್ತೆ. ನಮ್ಮ ಒಂದು ಅಂದರೆ ಬಾಲನೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಅಂಥವ್ರಿಗೆ ಆ ಒಂದು ಸಮಸ್ಯೆಯಿಂದ ಕೂಡ ದೂರ ಮಾಡ್ಕೋಬೋದು ನಾವು. ಜೊತೆಯಲ್ಲಿ ಈ ಒಂದು ಆಚೆ ಕಡೆಯಿಂದ ಎಕ್ಸ್ಟರ್ನಲ್ ಆಗಿ ನಾವು ಹೇರ್ ಕೇರ್ನ ತಗೊಂಡು ಕೂಡ ಆ ಒಂದು ಸಮಸ್ಯೆಯಿಂದ ನಾವು ಪಾರಾಗಬಹುದು. ಸೊ ಎಕ್ಸ್ಟರ್ನಲ್ ಹಾಗೂ ಇಂಟರ್ನಲ್ ನಾವು ಟೇಕ್ ಕೇರ್, ನಮ್ಮ ಒಂದು ದೈನಂದಿನ ಚಟುವಟಿಕೆಯನ್ನು, ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಗ್ರೇ ಹೇರ್ಸ್ ಸಮಸ್ಯೆಯನ್ನು ದೂರ ಮಾಡ್ಕೋಬೋದು. ಕೂದಲು ಉದುರುವ ಸಮಸ್ಯೆಯಿಂದ ಕೂಡ ನಾವು ಪಾರಾಗಬಹುದು ಹಾಗೂ ಲಾಂಗ್ ಆ್ಯಂಡ್ ಸಿಲ್ಕಿ ಶೈನಿ ಹೇರ್ಸ್ನ ನಾವು ಪಡ್ಕೋಬೋದು. ಬ್ಲ್ಯಾಕ್ ಹೇರ್ಸ್ನ ಕೂಡ ನಾವು ಪಡ್ಕೋಬಹುದು. ಸೊ ಈ ಒಂದು ಸಮಸ್ಯೆ, ಸೊ ಈ ರೀತಿ ನಾವು 50 ಅಬವ್ ಆಗಿದೆ, 60 ಇಯರ್ಸ್ ಅಬವ್ ಆಗಿದೆ, 70 ಇಯರ್ಸ್ ಅಬವ್ ಆಗಿದೆ, ಈ ರೀತಿ ಮಾಡ್ಕೊಂಡು ನಮ್ಗೆ ಹೆಲ್ಪ್ಫುಲ್ ಆಗುತ್ತಾ ಅಂತ ಕೇಳಿದ್ರೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಬಿಕಾಸ್ ಏಜ್ ಡಿಪೆಂಡ್ಸ್. ಬಟ್ ಚಿಕ್ಕ ವಯಸ್ಸಿನಿಂದಲೇ ಈಗಾಗಲೇ 10+ಗೆ ಬಿಳಿ ಕೂದಲು ಸ್ಟಾರ್ಟ್ ಆಗಿರುತ್ತೆ ಮಕ್ಕಳಿಗೆ. 10 ಇಯರ್ಸ್ ಒಳಗೆ ಇರುವಂತಹ ಮಕ್ಕಳಿಗೂ ಕೂಡ ಬಿಳಿ ಕೂದಲು ಸ್ಟಾರ್ಟ್ ಆಗ್ತದೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್, ಇಂಟೇಕ್ ಆಫ್ ದ ಫುಡ್ ಅಂತ ಹೇಳ್ತೀನಿ. ಅದನ್ನೆಲ್ಲ ನಾವು ಚಿಕ್ಕ ಮಕ್ಕಳಿಂದನೇ ನಾವು ನಮ್ಮ ಮಕ್ಕಳಿಗೆ ಟೇಕ್ ಕೇರ್ ಮಾಡಿಕೊಂಡು, ನಾವು ಕೂಡ ಇನ್ನೂ ನಮಗೆ ಟೈಮ್ ಇರುತ್ತೆ ಯೂತ್ಸ್ಗೆ, ನಾವು ಕೂಡ ನಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಂಡ್ಬಿಟ್ರೆ ನಮ್ಮ ಬಿಳಿ ಕೂದಲಿನ ಸಮಸ್ಯೆನ ನಾವು ದಟ್ ಮೀನ್ಸ್ ಪೋಸ್ಟ್ಪೋನ್ ಮಾಡ್ಕೋಬಹುದು. ಬಿಳಿ ಕೂದಲು ಬರೋದೇ ಇಲ್ಲ ಅಂತ ನಾನು ಹೇಳಲ್ಲ, ಖಂಡಿತವಾಗಿಯೂ ಅದು ಪ್ರಾಕೃತಿಕ, ನಾವು ಅದನ್ನ ಫೇಸ್ ಮಾಡಲೇಬೇಕು. ಸೊ ಆ ಒಂದು ಸಮಸ್ಯೆಯನ್ನು ನಾವು ಪೋಸ್ಟ್ಪೋನ್ ಮಾಡ್ಕೋಬಹುದು. ನಮ್ಮ ಲೈಫ್ ಸ್ಟೈಲ್ನ, ನಮ್ಮ ಇಂಟೇಕ್ ಆಫ್ ದ ಫುಡ್ನ ನಾವು ಚೇಂಜ್ ಮಾಡ್ಕೊಂಡ್ಬಿಟ್ರೆ. ಸೊ ಯಾವ ರೀತಿಯ ಊಟವನ್ನು ಮಾಡ್ಕೋಬೇಕು ಅಂದರೆ ಆಬ್ವಿಯಸ್ಲಿ ಜಂಕ್ ಫುಡ್ಸ್ನ ನಾವು ಬಿಡಬೇಕು. ಎಕ್ಸ್ಪೋಸ್ ಆಫ್ ದ ಹೇರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಪೊಲ್ಯೂಷನ್ಗೆ, ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಕೂದಲನ್ನ ಕಟ್ಕೊಂಡು ನೀವು ಓಡಾಡಬೇಕು, ಮುಖವನ್ನು ಸ್ವಲ್ಪ ಕವರ್ ಮಾಡ್ಕೊಂಡು ಓಡಾಡಬೇಕು ಅಂತಲೇ ಹೇಳ್ತೀನಿ. ಯಾಕಂದ್ರೆ ತುಂಬಾ ವೇರಿಯೇಷನ್ ಆಫ್ ದ ಕ್ಲೈಮೇಟ್. ಮಳೆಗಾಲದಲ್ಲಿ ಮಳೆ ನೆಟ್ಟಿಗೆ ಬರಲ್ಲ, ಬಿಸಿಲುಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲೂ ಕೂಡ ಮಳೆ ಬರುತ್ತೆ. ಈಗಂತೂ ಮಿಕ್ಸ್ಡ್ ಕ್ಲೈಮೇಟ್ ಆಗಿಬಿಡುತ್ತೆ ಬಿಕಾಸ್ ಆಫ್ ದ ನಮ್ಮ ಒಂದು ತಪ್ಪುಗಳಿಂದ, ಮನುಷ್ಯನ ತಪ್ಪುಗಳಿಂದ ಆ ರೀತಿ ಆಗ್ತಾ ಇದೆ. ಸೊ ನಮ್ಮ ಲೈಫ್ ಸ್ಟೈಲ್ ಕೂಡ ನಾವು ಕೂಡ ಬದಲಾಯಿಸ್ಕೋಬೇಕು ಹಾಗೂ ನಾವು ಫೇಸ್ ಮಾಡ್ತಾ ಇರುವಂತಹ ಈ ಒಂದು ಸಮಸ್ಯೆಗಳಿಂದ ನಾವು ಪಾರಾಗಬಹುದು. ಹೆಲ್ತ್ ಇಶ್ಯೂಸ್ಗಳಿಂದ ಕೂಡ ನಾವು ಪಾರಾಗಬಹುದು ಆ್ಯಂಡ್ ಕೂದಲಿನ ಸಮಸ್ಯೆಯಿಂದ ಕೂಡ ನಾವು ಪಾರಾಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಕಮಿಂಗ್ ಟು ದ ಇವತ್ತಿನ ರೆಮಿಡಿ ಸ್ಟಾರ್ಟ್ ಮಾಡೋಣ. ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬೌಲಲ್ಲಿ ನಾನು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಬೌಲಲ್ಲಿ ಅದನ್ನ ಬಿಸಿ ಮಾಡ್ಕೊಳ್ಳೋಕ್ಕೆ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ನಿಮ್ಮ ಕೂದಲು ಲೆಂತ್ ಎಷ್ಟಿದೆಯೋ ಅಷ್ಟನ್ನು ನೀವು ಕೊಕೊನಟ್ ಆಯಿಲ್ನ ತೆಗೆದುಕೋಬೇಕಾಗಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ವೈಟ್ ಕಲರ್ ಅಲೋವೆರಾ ಜೆಲ್ ಇದೆ. ನಿಮ್ಮ ಹತ್ರ ಯಾವ ಒಂದು ಅಲೋವೆರಾ ಜೆಲ್ ಇದೆಯೋ ಅದನ್ನ ಹಾಕ್ಕೋಬೋದು. ಇಲ್ಲ ನಮ್ಮ ಹತ್ರ ಫ್ರೆಶ್ ಅಲೋವೆರಾ ಜೆಲ್ ಇದೆ ಗಿಡ ಅಂತಂದರೆ ಅದನ್ನು ಕೂಡ ನೀವು ಪಲ್ಪ್ ತಗೊಂಡು ಹಾಕೊಂಡ್ಬಿಡ್ಬೋದು. ಈಗ ಇದನ್ನ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಎಣ್ಣೆಯ ಬಿಸಿಯಲ್ಲೇ ಇದು ಸ್ವಲ್ಪ ಬಿಸಿ ಆಗಲಿ. ಅಲೋವೆರಾ ಜೆಲ್ ಕುಕ್ ಆಗೋದು ಬೇಡ, ಜಸ್ಟ್ ಬಿಸಿ ಆಗಲಿ ಅಷ್ಟೇ. ನೋಡ್ಕೊಂಬಂದ್ರಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಬಿಟ್ಟೆ ಅಂತ. ಇದು ಅಡುಗೆ ಮನೆಯಲ್ಲಿ ಸಿಗುವಂತಹ ಎರಡೆರಡು ವಸ್ತುಗಳು. ಅಲೋವೆರಾ ಈಗಾಗಲೇ ಹೇಳಿದ್ದೀನಿ. ಅಲೋವೆರಾ ನೀವು ನಿಮ್ಮ ಮನೇಲಿ ನ್ಯಾಚುರಲ್ ಸಿಗುವಂತಹ ಅಲೋವೆರಾ ಇದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ನಿಮ್ಮ ಹತ್ರ ರೆಡಿಮೇಡ್ ಅಲೋವೆರಾ ಇದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಆದಷ್ಟು ಸ್ವಲ್ಪ ವೈಟ್ ಕಲರ್ ಅಲೋವೆರಾನ ಯೂಸ್ ಮಾಡಿ. ಅದರಲ್ಲಿ ಆ್ಯಡೆಡ್ ಕಲರ್ಸ್ ಏನೂ ಇರಲ್ಲ. ವೈಟ್ ಕಲರ್ ಅಲೋವೆರಾ ನಾನು ಯಾವ ರೀತಿ ಯೂಸ್ ಮಾಡಿದ್ನೋ ಆ ರೀತಿ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಅಪ್ಲೈ ಮಾಡ್ಕೋಬೇಕು. ಸೊ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ. ಈಗಾಗಲೇ ಇದು ರೆಡಿ ಇದೆ. ಕೇವಲ ಎರಡೆರಡು ವಸ್ತುಗಳಿಂದ ನಾನು ಇದನ್ನ ತಯಾರು ಮಾಡ್ಕೊಂಡಿದ್ದನ್ನು ನೀವು ನೋಡಿದ್ರಿ. ಈಗ ಅಪ್ಲೈ ಮಾಡ್ಕೊಳ್ಳೋಂತಹ ಟೈಮ್
ಅಪ್ಲೈ ಮಾಡ್ತಾ ಮಾಡ್ತಾ ಇದರೊಂದು ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ, ಸಂಪೂರ್ಣವಾಗಿ ನೋಡಿ. ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊ. ಸೊ ನಾನಿವತ್ತು ಅಪ್ಲೈ ಮಾಡ್ಕೊಳ್ತಾ ಇರುವಂತಹ ಈ ಒಂದು ಹೇರ್ ಆಯಿಲ್ ಆ್ಯಡೆಡ್ ವಿತ್ ಆ್ಯಲೋವೆರಾ ಜೆಲ್, ಇದರಲ್ಲಿ ತುಂಬಾ ಪೋಷಕಾಂಶ ಇರುತ್ತೆ. ಇದರಲ್ಲಿರುವಂತಹ ವೈಟಮಿನ್ ಎ, ಬಿ, ಸಿ ಆ್ಯಂಡ್ B12 ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ. ಈಚ್ ಹೇರ್ ಫಾಲಿಕಲ್ಸ್ಗೆ ಸ್ಟ್ರೆಂಥನಿಂಗ್ ಪವರ್ ಕೊಟ್ಟು ನಿಮಗೆ ಇಚ್ಚಿನೆಸ್ ಇದ್ದರೂ ಕೂಡ, ಅಂದರೆ ಕೂದಲ ಒಂದು ಬುಡದಲ್ಲಿ ಕೆರ್ತಾ ಇದ್ದರೂ ಕೂಡ ಅದೆಲ್ಲ ಹೋಗಲಾಡಿಸುತ್ತೆ. ಡ್ಯಾಂಡ್ರಫ್ ಸಮಸ್ಯೆ, ಸ್ಟಿಕ್ಕಿ ಡ್ಯಾಂಡ್ರಫ್ ಇರುತ್ತೆ, ಆ ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು. ಆ್ಯಂಡ್ ಕೂದಲನ್ನು ಥಿಕ್ಕಾಗಿ ಬೆಳೆಸೋದಕ್ಕೆ ತುಂಬಾ ಸಹಾಯಕಾರಿ. ಕೂದಲಲ್ಲಿ ಇರುವಂತಹ ಏನೇ ಒಂದು ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಅದೆಲ್ಲದನ್ನು ದೂರ ಮಾಡುತ್ತೆ ಈ ಒಂದು ಹೇರ್ ಆಯಿಲ್. ಅಷ್ಟೇ ಅಲ್ಲ, ಕೆಲವ್ರ ಕೂದಲು ತುಂಬ ಒಣಗಿರುತ್ತೆ, ಒಂದು ರೀತಿ ಕಸ್ಪೂರ್ಕೆ ರೀತಿ ಒಣದಾಗಿರುತ್ತೆ. ಆ ರೀತಿ ಒಣ ಕೂದಲಿಗೂ ಕೂಡ ಇದು ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಮಾಯ್ಶ್ಚರೈಸರ್ನ ಲಾಕ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈಚ್ ಆ್ಯಂಡ್ ಎವ್ರಿ ಕೂದಲ ಎಳೆಗೂ ಇದು ಸ್ಟ್ರೆಂಥನಿಂಗ್ ಪವರ್ ಕೊಟ್ಟು ನ್ಯೂ ಹೇರ್ ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು ಕೂದಲಿನ ಒಂದು ಬೆಳವಣಿಗೆ ಕೂಡ ತುಂಬ ಸಹಾಯಕಾರಿ ಅಂತ ಹೇಳಬಹುದು. ನಿಮ್ಮ ಕೂದಲಲ್ಲಿ ಏನಾದರೂ ಸಿಕ್ಕು ಇದ್ದರೆ, ಫ್ರಿಝಿನೆಸ್ ಇದ್ದರೆ ಅದು ಕೂಡ ದೂರ ಮಾಡುತ್ತೆ. ಹಾಗೂ ಕೂದಲನ್ನು ಶೈನಿ ಹಾಗೂ ಸ್ಟ್ರೇಟಾಗಿ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಕೂದಲಿಗೆ ನ್ಯಾಚುರಲ್ ಆಗಿರುವಂಥ ಕಂಡೀಷ್ನರ್ ಕೆಲಸ ಮಾಡುತ್ತೆ. ಸೊ ದಟ್ ನಿಮ್ಮ ಕೂದಲು ಉದ್ದವಾಗಿ, ಶೈನಿಯಾಗಿ, ತುಂಬ ನರಿಶ್ಮೆಂಟಾಗಿ ಕಾಣೋಕ್ಕೆ ಹೆಲ್ದಿ ಕೂದಲೇನಪ್ಪ ಅನ್ನೋ ರೀತಿ ಇದು ಕೆಲಸ ಮಾಡುತ್ತೆ. ಅದೇ ರೀತಿ ರಿಸಲ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಬಿಳಿ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಗ್ರ್ಯಾಜುವಲ್ ಆಗಿ ಇದನ್ನ ನೀವು ಹಚ್ತಾ ಹೋದರೆ, ಅಂದರೆ ಅಟ್ಲೀಸ್ಟ್ ವಾರಕ್ಕೆ 2 ರಿಂದ 3 ಸಾರಿ ಇದನ್ನ ಹಚ್ಕೊಳ್ತಾ ಹೋದರೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆಯಿಂದ ನೀವು ಪಾರಾಗಬಹುದು. ಈಗಾಗಲೇ ಬಿಳಿ ಕೂದಲಿನ ಸಮಸ್ಯೆ ಇದೆ ಅಂತ ಅಂದರೂ ಕೂಡ ನಿಮಗೆ ಗಮನಾರ್ಹವಾಗಿ ಬಿಳಿ ಕೂದಲೆಲ್ಲ ಬ್ಲ್ಯಾಕ್ ಹೇರ್ಸ್ ಆಗಿ ಟರ್ನ್ಔಟ್ ಆಗೋದ್ರಲ್ಲಿ ತುಂಬಾ ಸಹಾಯಕಾರಿ. ಬಟ್ 1 ಸಾರಿ 2 ಸಾರಿಗೆಲ್ಲ ಇದು ರಿಸಲ್ಟ್ ಸಿಗಲ್ಲ ಬಿಳಿ ಕೂದಲಿನ ಮೇಲೆ. ನೀವು ಅಟ್ಲೀಸ್ಟ್ ಇದು 3 ರಿಂದ 4 ತಿಂಗಳು ವಾರಕ್ಕೆ 2 ರಿಂದ 3 ಸಾರಿ ಹಚ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸೊ ಇದನ್ನು ನೀವು ಹಚ್ಕೊಳ್ಳಿ ಹಾಗೂ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗಿ. ಸೊ ನೋಡಿದ್ರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ. ಬೇಕಾದ್ರೆ ನೀವು ಲೈಟಾಗಿ ಜಸ್ಟ್ ಆಕ್ಯುಪ್ರೆಷರ್ ಕೊಡ್ಬೋದು. ಸ್ವಲ್ಪ ಹೆಡೇಕ್ ಇದ್ದರೂ ಕೂಡ, ಟೆನ್ಷನ್ ಇದ್ದರೂ ಕೂಡ, ಸ್ಟ್ರೆಸ್ ಇದ್ದರೂ ಕೂಡ ಈ ರೀತಿ ಮಾಡಿಕೊಂಡ್ರೆ ರಿಲ್ಯಾಕ್ಸ್ ಸಿಗುತ್ತೆ. ಓಕೆ, ಎಸ್. ಸೊ ನಾನು ಆ ರೀತಿ ಆಕ್ಯುಪ್ರೆಷರ್ ತಗೋತೀನಿ. ಸೊ ಮತ್ತು ಇದೊಂದು ಅವರ್ ಬಿಟ್ಟರೆ ಸಾಕು. ಅವರ್ ಬಿಟ್ಟು ನೀವು ಹೆಡ್ ವಾಶ್ ನಾರ್ಮಲ್ ಆ್ಯಸ್ ಯೂಶುವಲ್ ಸ್ವಲ್ಪ ಮೈಲ್ಡ್ ಆಗಿರುವಂಥ ವಾರ್ಮ್ ವಾಟ್ರಲ್ಲಿ ನೀವು ಹೆಡ್ ವಾಶ್ ಮಾಡ್ಕೊಬೇಡಿ ವಿತ್ ಮೈಲ್ಡ್ ಶ್ಯಾಂಪು. ಅದಾದಮೇಲೆ ನಾನು ರಿಸಲ್ಟ್ ಬಂದು ಕೂಡ ತೋರಿಸ್ತೀನಿ. ಎಲ್ಲೂ ಹೋಗಬೇಡಿ. ಇದು ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್, ನಿಮಗೋಸ್ಕರ, ನಿಮಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ. ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಯುವರ್ ಲೈಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಗಿವ್ ಮೀ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್, ಮಾರಲ್ ಸಪೋರ್ಟ್ ಕೊಡುತ್ತೆ ಅಂತ ಹೇಳ್ತಾ ಮತ್ತೆ ಬಂದು ಕಾಣ್ತೀನಿ. ಜೊತೆಲೇ ಇರಿ. ನೋಡ್ಕೊಂಬಂದ್ರಿ, ಅಪ್ಲೈ ಮಾಡಿಕೊಂಡೆ. ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಬಿಟ್ಟು ಸಾಕು. 1 ಅವರ್ ಬಿಟ್ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಡಿ. ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೂ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಹೇರ್ ಫಾಲ್ ಆ್ಯಂಡ್ ಡ್ಯಾಂಡ್ರಫ್ ಸಮಸ್ಯೆ, ಬಿಳಿ ಕೂದಲಿನ ಸಮಸ್ಯೆ ಕೂಡ ನೀವು ಪಾರಾಗಬಹುದು. ಸ್ವಲ್ಪ ರೆಗ್ಯುಲರಾಗಿ ಹಚ್ತಾ ಇರಬೇಕು ಅಷ್ಟೇ. ಈ ರೀತಿಯ ಒಂದು ಪ್ರಾಬ್ಲಮ್ಸ್ನ ನೀವು ಧಾರಾಳವಾಗಿ ಪಾರಾಗಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತೇ ಇದನ್ನ ಹಚ್ಕೊಳ್ಳಿ. ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಸಂಕ್ರಾಂತಿ ಹಬ್ಬಕ್ಕೆ ನಾನು ಈ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಿಕೊಂಡು ನಿಮಗೆ ರಿಸಲ್ಟ್ ನಾನು ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ರಿಸಲ್ಟ್. ಸಂಕ್ರಾಂತಿ ಹಬ್ಬಕ್ಕೆ ನಾನು ರೆಡಿಯಾಗಿದ್ದೆ ನೋಡಿ, ಸ್ಯಾರಿ ಉಟ್ಕೊಂಡು. ಈಗ ಸಂಕ್ರಾಂತಿ ಹಬ್ಬದ ಬ್ಲಾಗಲ್ಲಿ ನೋಡಿರ್ತೀರ ನೋಡಿ. ನೋಡಿ, ಸಿಲ್ಕಿ ಶೈನಿ ಹೇರ್ ಆಗಿದೆ. ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೋಡಿದ್ರೆ ಓಕೆ. ಸೊ ಇದೇ ಇವತ್ತು ನೀವು ಹಚ್ಕೊಂಡು ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಸ್ವಲ್ಪನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಂಕ್ರಾಂತಿ ಹಬ್ಬದ ವ್ಲಾಗ್ ಯಾರಾದರೂ ನೋಡ್ತಿ ಹೋದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್. ತುಂಬ ಚೆನ್ನಾಗಿದೆ, ತುಂಬ ಕಲರ್ಫುಲ್ ಆಗಿ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.